ಆದ್ದರಿಂದ ಇವತ್ತು ಭಗವದ್ಗೀತೆಯ ಅನರ್ಘ್ಯ ರತ್ನಗಳು, ಭಗವದ್ಗೀತೆಯ ಅನರ್ಘ್ಯ ರತ್ನಗಳು ಎಂಬ ವಿಷಯವಾಗಿ ನಿಮ್ಮ ಜೊತೆ ಕೆಲವು ಚಿಂತನೆಗಳನ್ನು ಹಂಚಿಕೊಳ್ಳೋಣ ಅಂತ ಅಂದ್ಕೊಂಡೆ. ಕೊನೆಯಲ್ಲಿ ನಿಮಗೆ ಹೇಗೆ ಅನಿಸುತ್ತೆ ಅಂತ ಹೇಳಿ. ಕೊನೆಯಲ್ಲಿ ಅದು ನಿಮ್ಮ ಜೀವನಕ್ಕೆ ಸಹಾಯ ಆಗುತ್ತಾ ಹೇಗೆ ಅನ್ನುವುದನ್ನು ಆಲೋಚಿಸಿ ಹೇಳಿ. ಭಗವದ್ಗೀತೆ ಒಂದು ರತ್ನ ಭಂಡಾರ. ಆ ಭಂಡಾರದಲ್ಲಿ ಅಸಂಖ್ಯ ರತ್ನಗಳಿವೆ. ಒಂದೊಂದು ರತ್ನದ ಬೆಲೆ ಕಟ್ಟಲಿಕ್ಕೆ ಆಗಲ್ಲ. ಒಂದೊಂದು ರತ್ನವನ್ನು ನಾವು ಆಲೋಚನೆ ಮಾಡುತ್ತಾ ಹೋದಷ್ಟು ಅವುಗಳ ಅರ್ಥ ವ್ಯಾಪ್ತಿ, ಅರ್ಥ ವಿಸ್ತಾರ ಹೆಚ್ಚೆಚ್ಚು ತೆರೆದುಕೊಳ್ಳುತ್ತಾ ಹೋಗುತ್ತೆ. ಭಗವಂತ ಅನಂತ ಭಾವಮಯ, ಅನಂತ ಭಾವಮಯನಾದ ಭಗವಂತನ ಒಂದೊಂದು ಮಾತು ಮಂತ್ರ. ಆ ಮಂತ್ರವೂ ಅನಂತವಾದದ್ದು, ಅನಂತ ಅರ್ಥವ್ಯಾಪ್ತಿ, ಅರ್ಥ ಗಹನತೆಯನ್ನು ಹೊಂದಿರುವಂಥದ್ದು ಎಂದು ಹೇಳುವುದರಲ್ಲಿ ಏನು ಆಶ್ಚರ್ಯ ಇದೆ? ಯಾವಾಗಲೂ ಸಾಧಕನಾದವನು, ನಾವು ನೀವೆಲ್ಲರೂ ಸಾಧಕರು. ನಾವು ಕೇವಲ ಮನುಷ್ಯರಲ್ಲ, ನಾವು ಸಾಧಕರು. ಸಾಧಕನಾದವನು ಮೊದಲು ಬಹಳ ಗ್ರಂಥಗಳನ್ನು ಓದ್ತಾನೆ. ಬರ್ತಾ ಅವನಿಗೆ ಅನ್ನಿಸುತ್ತೆ ಇಷ್ಟೆಲ್ಲ ಗ್ರಂಥಗಳು ಬೇಡ, ಒಂದು